ಯಾಕೆ ತರಕ್ಕೆ ಹೋದ್ರಿ ಆಂಟಿ? ಥ್ಯಾಂಕ್ ಯು ನನ್ನ ಬರ್ತಡೇ ಇದೆಲ್ಲ ಯಾಕಂಟಿ ತರಕ್ಕೆ ಹೋದ್ರಿ? ಇದೊಂದು ಜ್ಯುವೆಲ್ರಿ ಮಜಾ ಮಾಡಕ್ಬಿಟ್ಟಣ. ಇದೊಂದು ಜ್ಯುವೆಲ್ರಿ ಇದನ್ನೆಲ್ಲ ಕೊಟ್ಟರೆ ಇದಕ್ಕೊಂದು ಲಕ್ಷ $2 ಲಕ್ಷ ಬರ್ಬೋದೇನೋ. ಏ ಕಲ್ಯಾಣಿ ಕೊಡು, ಅದ್ಯಾವುದೋ ಜ್ಯುವೆಲ್ರೀಸ್ ಎಲ್ಲ ತಂದಿದ್ದಂತೆಲ್ಲ ಕೊಡ. ಓ ನೀನು ಹೆಂಗೆ ಗೊತ್ತಾಯ್ತು ಅಂತ ಯೋಚಿಸ್ತಿದ್ಯಾ? ನಾನು ನಿನ್ನ ಸ್ಟೇಟಸ್ ನೋಡಿದೆ, ಸ್ಟೇಟಸಲ್ಲಿ ಹಾಕಿದ್ದು. ಕೊಡು. ಅಲ್ಲ ಕಲ್ಯಾಣಿ, ನಿನ್ನ ಅಷ್ಟು ದಿವಸ ನಾನೇ ಸಾಕಿದ್ದೀನಲ್ಲ, ಒಂದು ಜ್ಯುವೆಲ್ರಿ ನಿನಗೆ ನನಗೋಸ್ಕರ ಕೊಡೋಕ್ಕಾಗಲ್ವಾ? ಕೊಡಲ್ವಾ ನೀನು? ಸರಿ ಬಿಡ, ಆಯಿತು ಬಿಡು. ನನಗೆ ಏನು ಮಾಡಬೇಕು ಗೊತ್ತು ಬಿಡು. ನಾನು ಇದೇ ಥರ ನಿನಗೆ ನಾನು ಏನು ಮಾಡಬೇಕು ನನಗೆ ಗೊತ್ತು, ನೀನು ಮಾಡ್ತೀನಿ. ಥ್ಯಾಂಕ್ ಯು. ಮುಂಚೆ ಇದೊಂದು ಡೈಲಾಗು ಬಿಡು, ಇದೋದ್ರೆ ಹೋಯ್ತು. ಜೀವನದಲ್ಲಿ ಎಷ್ಟೊಂದು ಗಿಫ್ಟ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ಮಜಾ ಮಾಡಕ್ಕೆ ಬಿಡೋಣ. ನೀನು ಸ್ಟೇಟಸ್ಗೆ ಹಾಕಿದ್ದು, ಅಯ್ಯೋ ನಮ್ಮಮ್ಮ ಇವಾಗ ತಾನೇ ಜಸ್ಟ್ ನೋಡ್ಬಿಟ್ಟವ್ರಲ್ಲಪ್ಪ, ಏನಪ್ಪ ಮಾಡೋದು? ಅಯ್ಯೋ ನಮ್ಮಮ್ಮ ಬಿಡ್ತಾರೆ ಯಾಕಪ್ಪ? ಏ ಕಲ್ಯಾಣಿ, ಅದ್ಯಾವುದೋ ಗಿಫ್ಟ್ಸ್ ಎಲ್ಲ ಕೊಟ್ಟೋರಲ್ವಾ ನಿಮಗೆ ಬರ್ಡೇ ಪಾರ್ಟಿಗೆ? ಅದ್ಯಾವುದೋ ಕೊಟ್ಟೋರಲ್ಲ. ಕೊಟ್ಟೋರೆ ಕಣೇ, ನಾನು ಇದ್ರಲ್ಲಿ ನೋಡಿದ್ದೀನಿ, ಸ್ಟೇಟಸಲ್ಲಿ ನೀನು ಹಾಕಿದೆಯಲ್ಲ, ನನಗೆ ಹೇಳ್ತೀಯಾ? ಕೊಡು ಕಲ್ಯಾಣಿ, ಅದೆಲ್ಲ ಮಾರೋಣ. ನಿನಗೆ ಏನಾದರೂ ಒಂದು ಚೆನ್ನಾಗಿರೋದು ಕೊಡಿಸ್ತೀನಿ, ಕೊಡು ಕಲ್ಯಾಣಿ. ಏನಾಗ್ಬಿಡ್ತಾರೆ, ನೀನು ಅಮ್ಮ ತಾನೇ? ಪ್ಲೀಸ್ ಅಮ್ಮ, ಅವೆಲ್ಲ ಗಿಫ್ಟು, ಅವೆಲ್ಲ ಜ್ಯುವೆಲ್ರಿ ಅಲ್ಲಮ್ಮ, ಅವೆಲ್ಲ ನಾನು ಇಟ್ಕೊಳ್ತೀನಿ. ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ ನೋಡಿರಿ. ಬಾಯ್.